ನೋಡಿ ಇಲ್ಲಿ ಕಚ್ಚ ಕಚ್ಚ ಕಚ್ಚ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ವ್ಲಾಗ್ ಶುರು ಮಾಡಾಕತ್ತೀವಿ. ನಾನು ನನ್ನ ಗಂಡ ಶಾಪಿಂಗ್ ಹೊಂಟೇವಿ, ಗೋಲ್ಡ್ ಶಾಪಿಂಗ್. ಬರೀ ಅಷ್ಟ ಏನು ಹೇಳಂಗಿಲ್ಲ ಸದ್ಯಕ್ಕೆ. ಹೋಗಿ ಬರ್ತೇವ ವಾಗತ್ ಮನೆ ಕಡೆ. ಫೋನ್ ಬಿಟ್ಟಿರ್ತೇವೆ ಏನಾರು ಬರೀ ಫ್ರೆಂಡ್ಸ ಹೋಗ್ಬರ್ನು ಅಂತ ಎಲ್ಲಿ ಹೋಗ್ತೀವಿ ಎಲ್ಲಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಇಲ್ಲ ಅವನ್ನ ಶೇರ್ ಮಾಡ್ಕೋತೀನಿ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇವತ್ತು ವೈಕುಂಠ ಏಕಾದಶಿ. ಯಾರೆಲ್ಲ ಏಕಾದಶಿನ ಉಪವಾಸ ಮಾಡಿರಲಿಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಮಾಡದೇ ಇರೋರು ನೆಕ್ಸ್ಟ್ ಇಯರ್ ಮಾಡಿರಿ. ಭಾಳಷ್ಟು ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕಿರೋ ವಿಡಿಯೋನ ನೋಡಿ ಭಾಳಷ್ಟು ಜನ ಕಾಲ್ ಮಾಡಿದ್ರಿ ಹೆಂಗೆ ಮಾಡೋದಂಥೇಳಿ. ಖುಷಿ ಆತ. ಜನ್ಮ ಸಾರ್ಥಕ ಆಯ್ತು ಅಂತ ಅನ್ನಿಸ್ತೈತಿ. ಯಾಕಂತಂದ್ರೆ ನಾನು ಎಷ್ಟು ಫಾಲೋ ಮಾಡ್ತೀನಿ ಅದರಿಂದ ನಮ್ಗೆ ಎಷ್ಟು ಒಳ್ಳೇದಾಗೈತೆ ಅಂತ ಅನ್ನೋದಕ್ಕಿಂತ ಒಂದು ವಿಡಿಯೋನ ನೋಡಿ ಇನ್ನೊಬ್ರಿಗೆ ಒಳ್ಳೇದಾಗೈತಿ ನಾವು ಮಾಡಬೇಕಂತ ಮಾಡೋದಲ್ಲ, ಖಂಡಿತ ನಮಗೂ ಒಂದು ಒಳ್ಳೇದಾಕೈತಿ ಅನ್ನೋ ಒಂದು ನಂಬಿಕೆ ಭಾವನೆನ ಇಟ್ಕೊಂಡು ಮಾಡ್ರಿ. ಎಲ್ಲ ಒಳ್ಳೇದಾಕೈತಿ. ಒಳ್ಳೇದಾಗಲಿ. ಬಾಯ್ ಮಗನೇ. ಇಲ್ಲೇ ಇರ, ಬರಾಕೋಬೇಡ, ಇಲ್ಲೇ ಇರ. ಇಷ್ಟ ಗುಡ್ ಬಾಯ್ ಆಗ್ಬೇಕು. ನೋಡೋದು ಇಲ್ಲ ಅಂದ್ರೆ ರೋಡ್ ಬರ್ತಿತ್ತು ವೆಂಕಟೇಶ. ಅದು ನಮ್ಮ ಹೊಲ ಹೆಂಗೆ ಕನ್ಸಾಗತ್ತೆ ಹೇಳ್ರಿ. ಹೇಗೆ ಕನ್ಸೋದು ವಿಡಿಯೋ ಇದೆ. ಒಂದು 2 ದಿನ ಲೇಟಾಗಿ ಬರ್ತೈತಿ. ಓ ಯಜಮಾನ್ರೆ ಹೇಳಿ ಸಮಾಚಾರ ಎಲ್ಲ ಇಲ್ಲಿ ಪಾಲಕ್ ಹಾಕ್ಯಾವ ನೋಡು. ನಮ್ಮ ಬಸ್ಸು ಯಾರಿಗಾರು ಬೇಕಾದ್ರೆ ಹೇಳಿ. ಕಸ ಕೇಳಕ್ಕಾಗಲ್ಲ ಅಂದ್ರೆ ಮತ್ತೆ ಕೇಟ ಮಾಡಿ ನಾನು ಹೇಳಿದ್ ಮಾಡಿದ ನನಗೆ ಹೇಳ್ತಿಯಲ್ಲ ದೊಡ್ಡ ಮತ್ತಾಗಿ ರಗಡ್ ದಗದಾಕತ್ತಾಗಿ ಇಲ್ಲಿಗೆಲ್ಲ ಕಸ ಬಾಂಡೆ ಒಗ್ಯಾನ ದನ ಕಟ್ಟೋದು ಮತ್ತಿನ್ನ ಅಲ್ಲಿ ಬಂದು ಅಡ್ಡಿ ಮಾಡಬೇಕು. ಅಲ್ಲಿ ದಗದಾಕತ್ತಾಗಿ ಚಲೋ ಆಕೈತ. ಬಾಯಿ ಅರ್ಧ ಕರ್ದ ಒಗ್ಯಾನ छोटे मोटे आता क्या अल्ले ಮಾಡಿಟ್ಟಿದ್ವಲ್ಲ ಇಲ್ಲ ಮುಗಿದಲ್ಲ ಸಿದ್ದಿನ ಕಡೆ ಅಲ್ಲೊಂದು ಸೇಮ್ ಅಂತದ ಐತಿ. ನಮ್ದಾನ ಕೇಳಿ ಐತಿ. ಕ್ಯಾಟ್ ಮಾಡಿಸ್ಬಿಡಿ ಮಾತಾಡ್ತದ ಹಿರಿಯದವ್ ನೋಡಿ ಎಷ್ಟು ದುಡ್ಡು ಅದಾವ. ಒಂದು ಏನು ಚಿಕ್ಕನ ಇಲ್ಲ ಸಣ್ಣ ಆಗಿ ಇಲ್ಲಿ ಅವು ಹುಟ್ಟಿದ್ದು ಸುಮ್ಮಿಗೆ ಇದಾಗುತ್ತ. ಇದನ್ನು ತಗೊಳ್ಳ ಪಾರಿಜಾತ ಬೇರೆದವ್ ನೋಡಲ್ಲಿ ಗಾಳಿಗೆ ಇದು ಗಿಡಗಳು ನಳ್ಳಿಗೆ ಆಗಂಗಿಲ್ಲ ಜಲ್ದಿ. ನಾವೀಗ ಮುದೊಳಗೆ ಬಂದೀವಿ ನೋಡ್ರಿ. ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗೈತಂತ. ನಿನಗೂ ಆಗೈತ ಮತ್ತೆ ನಮಗೇನಿಲ್ರಿ. ನಾವು 8 ದಿನ ಆದ್ರೂ ಉಪವಾಸಿನ ಮಕ್ಕಳೇ. ನಾವು ಇರೋ ಮಕ್ಕಳ ಅಂತಕ್ಕೆ ಹೋಗ್ಬೇಕಿತ್ತು. ನಾವೀಗ ನಾಷ್ಟ ಮಾಡಕ್ಕಂತ ಬಂದೀವಿ. ನಮ್ಮ ಯಜಮಾನ್ರು ಪುರಿ ಹೇಳ್ಯಾರ. ನಾನು ರಾಗಿ ದೋಸೆ ಹೇಳೀನಿ. ಮನೆಯಾಗ ಮಾಡೇನೇ ಇಲ್ಲ. ರಾಗಿ ಹಾಕಿಸ್ಬೇಕು. ಬಟ್ ರಾಗಿ ದೋಸೆ ಅಂತೂ ಮಸ್ತ್ ಮನೆಯಾಗ ಮಾಡಿದ್ರು. ನಾನು ಇಲ್ಲಿ ಮುದೋಳ ಬಂದಿರೋದು. ರಾಗಿ ದೋಸೆ ಸಿಕ್ತು ನೋಡಿ. ಏನು ಕೊಡ್ತೀನಿ ನೀವೆಲ್ಲ ಉಪವಾಸ ಮಾಡ್ಬೇಕಂತ ಹೇಳಿ ನಾಷ್ಟ ಮಾಡಕ್ಕೆ ಬಂದೀರಿ ಅನ್ನೋದು ಏನು ಮಾಡಿದ್ರೆ ಕೆಲವೊಂದು ಟೈಮ್ ಮನೆ ಆಗ್ತೈತಿ. ನಾವು ಮಾಡಲಿಲ್ಲ ಅಂದ್ರೂ ನಮ್ಮನ್ನು ಪ್ರೀತಿ ಮಾಡೋರು ಮಾಡಿ ಅವರ ಇಷ್ಟಾರ್ಥ ಈಡೇರಲಿ ಅಂಥೇಳಿ ನಿಮಗೋಸ್ಕರ ಅಂಥೇಳಿ ನಾನು ಶೇರ್ ಮಾಡಿದ್ದೆ. ಬಟ್ ಸಿಕ್ಕಾಪಟ್ಟೆ ಖುಷಿ ಆದ ನನಗೆ. ಆ ರೆಸ್ಪಾನ್ಸ್ ಎಲ್ಲ ನೋಡಿ, ಕಾಲು ಮೆಸೇಜ್ ನೋಡಿ ಪರ್ಸ್ನಲಾಗಿ. ನಮ್ಮ ಮನೆಯವ್ರು ಇರ್ತಾರಂತ ಅಂದ್ಕೊಂಡ್ವಿ. ಬಟ್ ಅವರ ಹೆವಿ ಕೆಲಸ ಹೊಲದಾಗ ಹಾಗಾಗಿ ಅವರು ಒಲ್ಲೆ ಅಂತಂದ.
ನಮ್ಮ ದೇವಿನೂ ಇಲ್ಲ ನಾನು ಇಲ್ಲ ಇದ್ರೆ ನಮ್ಮ ದೇವಿನೇ ಅಂತಾಳ ನಾ ಇರಲಿಲ್ಲ ನನಗೆ ಇರಂಗಿಲ್ಲ. ಅದಕ್ಕೀಗ ನಾಷ್ಟ ಮಾಡ್ಕೊಂಡು ಬಂದಿರೋ ಕೆಲಸನ ಮುಗಿಸ್ಕೊಂಡು ಜಲ್ದಿಗೆ ಹೋಗ್ಬೇಕು. ಅಲ್ಲೇ ಪಂಪ್ ಎಣ್ಣೆ ಪಂಪ್ ಅದನ್ನ ಇಟ್ಕೊಂಡು ಚಾರ್ಜ್ ಹಾಕಿವ ಇವು ಬರ್ತಾನ ನೋಡಿ ಎಲ್ಲಿದೆ ಆಯ್ತು ಚಾರ್ಜ್ ಹಾಕೋದು ಕೆಂಪು ಲೈಟ್ ನೋಡಿ ಕಟ್ಟಿವು ಟಾಟಾ ಮುಗಿತ ಚಾರ್ಜ್ ಹಾಕಿ ಬಂದ್ ನೋಡ ಬಾಜು ಚಲೋ ಮೊದಲು ಬಂದ್ರೆ ಇದು ಬರ್ತೀವಿ ಚಟ್ನಿ ಬಜ್ಜಿ ಮಸ್ತ್ ಇರ್ತೈತಿ. ರಾಗಿ ಮಸಾಲೆ ದೋಸೆ ಇರಬೇಕಿತ್ತು. ಖಾಲಿ ದೋಸೆ ಬರಲಿಲ್ಲ, ಏನೇನಿಲ್ಲ, 2 ದೋಸೆ ತಿಂತಿರ್ತಾರೆ. ಕೇಳಬೇಕಾಗಿತ್ತು ನಾವು ಮುದೋಳಕ್ಕೆ ಹೋದ್ವಿ ಅಂದರೆ ಇದು ಹೋಟೆಲ್ನಾಗ, ಈ ಹೋಟೆಲ್ ಹೆಸರು ನಂಗೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಬೇಕಿದ್ರೆ ಹೇಳ್ತೇನೆ. ನಾನು ಇಲ್ಲಿ ರಾಗಿ ದೋಸೆ ಐತಿ ಸಿಗ್ತಾವೆ, ಎಲ್ಲ ಕಡೆ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ ಅಷ್ಟೊಂದು. ರಾಗಿ ಮುದ್ದೆ ಇಲ್ಲಿ ಮುದೋಳದವ್ರು ಯಾರಾದರೂ ನೋಡಿದ್ರಂದ್ರೆ ರಾಗಿ ಮುದ್ದೆ ಸಿಗ್ತೈತೆ ಇಲ್ಲ ಅಂತ ಹೇಳ್ರಿ, ಸಿಕ್ಕರು ಯಾವ ಹೋಟೆಲಲ್ಲಿ ಸಿಗ್ತೈತೆ ಅಂತ ಹೇಳ್ರಿ. ರಾಗಿ ದೋಸೆ ಬಟ್ ಅಕ್ಕಿ ಜಾಸ್ತಿ ಹಾಕಿದ್ರೆ ನಾನು ಅಕ್ಕಿ ಹಾಕಿರಂಗಿಲ್ಲ, ನಾವು ಮನ್ಯಾಗ ಮಾಡ್ತೀವಲ್ಲ ಹಂಗೆ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಹೋಟೆಲೆಲ್ಲ ಹಂಗಾಗಿ ಅವ್ರ ಸ್ಟೈಲೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಫುಡ್ ಸಿಕ್ಕಾಪಟ್ಟಿ ಮಸ್ತ್ ಇರ್ತೈತಿ. ಒಂದು ಚಟ್ನಿ ಸಾಂಬಾರು ಪಲ್ಯ ಎಲ್ಲ ಹಿಡ್ಕೊಂಡು ಮಸ್ತ್ ಇರ್ತೈತಿ. ನಾವು ರೊಕ್ಕ ಏನು ಕೊಟ್ಟಿರ್ತೇವಲ್ಲ ಅದು ತಕ್ಕಂತಿರ್ತೈತಿ. ಇಲ್ಲಿ ನೆಮ್ಮದಿಯಿಂದ ಊಟ ಮಾಡೋಕ್ಕೂ ಸಿಗಲಿ, ನೆಕ್ಸ್ಟ್ ಟೇಬಲಲ್ಲಿ ಕುಂತಿದ್ರಪ್ಪ ಸಿಕ್ಕಾಪಟ್ಟಿ ಮಾತಾಡಕತ್ತಿದ್ರು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡಕತ್ತೇನೆ. ನಿನ್ನೆ ಗೋಲ್ಡ್ ತರಕಂತ ಹೋಗಿದ್ವಿಲ್ಲ, ತೊಗೊಂಬಂದಿದ್ವಿ. ಕೋಳಿ ನೋಡ್ರಿ, ಒಂದು ತತ್ತಿ ಹಾಕ್ಬೇಕಾದ್ರೆ ಮನ್ಯಾಗಿನವ್ರು ಮನ್ಯಾಗ ಏನು ಇರ್ತಾರಲ್ಲ ಅವ್ರ ಕಿವಿ ಒಳಗಿನ ಪದರ್ ಹಾಕೋದು ಹೋಗ್ಬೇಕು. ಆ ನಮ್ಮನೆ ಚೀರ್ತಾವ. ಅಲ್ಲೊಂದು ಬಾಳೆ ಗಿಡ ಬಂದೈತಿ, ನಮ್ಮ ಮನೆಯವ್ರು ಹೋದ್ರೆ ಅಲ್ಲೊಂದು ಬಾಳೆ ಗಿಡ ಬಂದೈತಿ. ನಾನು ಸಣ್ಣಗೆ ಗ್ಯಾಸ್ ಹಚ್ಚೇನಿ. ನಾನು ಇವತ್ತು ಮುಂಜಾನೆ ನಾಷ್ಟಕ್ಕೆ ಪಾವ್ ಭಾಜಿ ಮಾಡೀನಿ. ರೆಸಿಪಿ ಏನು ಶೇರ್ ಮಾಡಲಿಲ್ಲ ನಾನು. ನಮ್ಮದು ಕೊತ್ತಂಬರಿ ಎಲ್ಲ ಜಗ್ಗಿ ಉಳಿದಿತ್ತು. ಅದು ಇನ್ನೂ ಅದು ನಾವು ಹೂವು ಬಿಟ್ಟಿತ್ತು ಕಾಯಕೈತಂತ ನಾವು ಅಂದ್ಕೊಂಡ್ವಿ. ಅದೇನು ಬೀಜ ಕಾಯಿ ಆಗಲಿಲ್ಲ. ಬೀಜ ಕಾಯಿ ಆಗಲಿಲ್ಲ, ಎಲ್ಲ ರೋಗ ಬಿದ್ದು ಹೋಗ್ಬಿಡುತ್ತೆ. ಕಬ್ಬಂತ್ರ ಮಸ್ತ್ ಬಂದೈತಿ. ಸೂರ್ಯಪಾನ ತೋರಿಸ್ತೇನೆ ನಿಂದ್ರಿ. ನಮ್ದು ಸೂರ್ಯಪಾನ ತೋರಿಸ್ಲಾ ಬರ ಏನೋ ಹೇಳಕ್ಕಿತ್ತು. ಇದೊಂದು ಬಾಳೆಗಿಡ ಬಂದೈತಿ. ಅದನ್ನು ನಾ ಪ್ಯಾಂಟ್ ಒಂದು ಹಾಕ್ಕೊಂಡಿಲ್ಲ. ಇದು ಅಂಬ್ರೆಲ್ಲ ಇದು ನಮ್ಮ ಮನೆಯವರಲ್ಲಿ ಪಕ್ಕದ ಹೊಲಕ್ಕೆ ಹೋಗ್ಯಾರ. ನಾನು ಅವ್ರಂತಲ್ಲಿ ಬಂದ್ರೆ ಅವರಲ್ಲಿ ಹೋಗ್ಯಾರ. ನಾವು ಏನು ಗೋಲ್ಡ್ ತೊಗೊಂಬಂದೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಸುರ್ಪಾನೆಲ್ಲ ಚಲೋ ಆಗೈತಿ, ಆದ್ರೆ ಅಂಗ್ಲ ಭಾಳ ಆಗೈತಿ ರೌದಿ ಒಳಗಲ್ಲ, ಹಾಗಾಗಿ ಸಿಕ್ಕಾಪಟ್ಟಿ ಅಂಗ್ಲಾಗೈತಿ.
ಅದ್ರೊಳಗೆ ತಂಡಿ ಒಂದು ಭಾಳ ಬಿಡುತ್ತಲ್ಲ, ಹಂಗಾಗಿ ಹಿಂಗಾಗೈತೆ. ಅಯ್ಯೋ ಇಂಚಿ ನೋಡ್ರಿ ಇವೆಲ್ಲ ಇಂಚ್ ತಿಂದಿದ್ದು ನೋಡ್ರಿ, ಕಾಣಿಸ್ತೈತಲ್ಲ, ಇಂಚಿ ಕುಡ್ದು ಹೋಗ್ಯಾಕತ್ತಾವ. ನಾನು ಇಷ್ಟೊತ್ತನ ವಿಡಿಯೋನ ಶುರು ಮಾಡಿಲ್ಲ ಅಂತ ಹಂಗೆ ಅನಿಸ್ತೈತಿ. ರೆಡಿ ಆಗೈತಿ ನೋಡ್ರಿ ಪಾವ್ ಭಾಜಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೋಡಿದ್ರೆ ಬಾಯಿ ಜೋಳು ನೀರು ಬರ್ತಾವೆ. ತುಪ್ಪ ಬೆಣ್ಣೆ ಹಾಕಿ ಮಾಡೀನಿ. ಇದನ್ನು ಬಿಸಿ ಅನ್ನೋದ್ರ ಜೊತೆನೂ ಹಾಕೊಂಡು ತಿನ್ಬೋದು. ಇಲ್ಲೇ ಕೊತ್ತಂಬರಿ ಇಟ್ಟೀನಿ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂತೀನಿ. ಇನ್ನು ಬನ್ನಷ್ಟು ತುಪ್ಪ ಹಾಕಿ ಅವನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತಿನ್ನೋದು ನೋಡ್ರಿ. ನಿಮ್ಮ ದೊಡ್ಡಪ್ಪ ಮುಚ್ಚಿಟ್ಟನು ಏನು ತಿನ್ನಕತ್ತ ಹೇಳ್ರಿ? ಏನು ತಿನ್ನಕತ್ತೀವ? ಯಾರು ಮಾಡ್ಯಾರು? ಪಾರ್ಸಲ್ ತಂದಿಲ್ಲ? ಹಾಂ, ನೀವು ಒಮ್ಮೆ ತಿಂದೇ ಇಲ್ಲ ನಾ ಇಲ್ಲಿ ಮಾಡಿದಾಗ? ಇಲ್ಲ, ಅಂಗಡಿಯಾಗ ತಿಂದಿದ್ದು. ಅಂಗಡಿಯಾಗ ತಿಂದು ಬಿಟ್ಟಲ್ಲ ನಾವು. ಯಾವಾಗ ವಿಡಿಯೋದಾಗ ಐತಿ, ನೀ ಇದ್ರಕ್ಕಿಲ್ಲ ಹಂಗಾರ. ಯಾರು ಇರ್ತಾರ ಅವ್ರಿಗೆ ದಕ್ತತಿ. ಹೆಂಗಾಗೈತಿ? ಮಸ್ತ್ ಆಯ್ತು. ಸೋಳ್ಕರನ ಕರೆನು ಹೋಟೆಲ್ನಾಗ ಮಾಡ್ತಾರಲ್ಲ ಹಂಗಾಗೈತೆ. ಸುಳ್ಳು. ನನಗೆ ಏನು ಐಡಿಯಾ ಬಂತು ಇವತ್ತನ, ನಾನು ನಾಷ್ಟ ಮಾಡೋ ಮುಂದೆ ಈಗ ನಾವು ತಿಂದೇನು ಈಗ ತಿಂದೇನಿ, ಹೊಟ್ಟೆ ತುಂಬೈತಿ, ಒಳ್ಳೆ ಬೇಡ್ತೀನ. ಈಗ ಎಲ್ಲಾರ ಹೋಗಿರ್ತೇವಲ್ಲ ನಾವು, ಈಸಿ ಭಾಳ ಇದೆ. ಬನ್ ಅಲ್ಲೇ ಎಲ್ಲಾರು ತೊಗೊಂಡು ಹೋಗ್ಬಿಡೋದು ಬೇಕ್ರಿ ಒಳಗೆ. ಬಾಜಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡು ನಾ ಇಲ್ಲ ಸೇವ್ ಬನ್ನ ತೊಗೊಂಡು ಹೋಗ್ಬಿಟ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಹೌದಿಲ್ಲ? ನನಗೆ ಎಡೆ ಬಂತು. ಎಲ್ಲರೂ ಹೋಗ್ಬೇಕಾದ್ರೆ ಬಾಜಿ ಒಂದು ಆಲೂಗಡ್ಡೆ ನೈಟ್ ಕುದಿಸ್ಕೊಂಡು ಇಟ್ಕೊಂಡ್ಬಿಡೋದು. ಅರ್ಜೆಂಟ್ ಇತ್ತಂದ್ರೆ ರಾತ್ರಿ ಕುದಿಸ್ಕೊಂಡು ಇಟ್ಕೊಂಡ್ಬಿಡೋದ, ಮುಂಜಾನೆ ಬಡ ಒಗ್ಗರಣೆ ಕೊಟ್ಕೊಂಡು ತೊಗೊಂಡು ಹೋಗ್ಬಿಡೋದು. ಹೌದಿಲ್ರಿ? ಹೆಂಗೈತಿ ಹೇಳ್ರಿ? ದೊಡ್ಡ ತೊಗೋಬೇಕಿಲ್ಲ ಪ್ಲೇಟ್, ಅಷ್ಟ ಸಾಕು ನಮಗೆ. ಆಚಗಡೆ ತಿಂದು ಬಂದು ಈಗ ಮತ್ತೆ ತಿನ್ನು ಹೊಡೆ ತುಂಬ. ನಿಮ್ಮ ದೊಡ್ಡಪ್ಪ ಬರಲಿಲ್ಲ ನೋಡಿ, ನಾಷ್ಟ ಮಾಡಿ ಹೋಗಂದ್ರೆ 11 ಆತೇನೋ. ಮಮ್ಮಿಯರ ನನ್ನ ಕಿವಿಯನ್ ತಗೊಂಡ್ರಿ. ನಿನ್ನೆ ನಾವು ಗೋಲ್ಡ್ ತರಕ ಹೋಗ್ತೇವೆ ಅಂತ ಹೇಳಿದ್ವಲ್ಲ, ಯಾವಾಗಲೂ ಗೋಲ್ಡ್ ತರಕಂತ ಸುಳ್ಳು ವ್ಯೂಸ್ಗೋಸ್ಕರ ಹೇಳ್ತಾರೆ ಇವ್ರ ಅಂತೇಳಿ ಅಂತಿದ್ದಾರೆ ನೋಡ್ರಿ. ಗೋಲ್ಡ್ 10,000 ರೂಪಾಯಿ ತೊಗೊಂಬಂದ್ರು ಗೋಲ್ಡನ್ ಅದ, 1,00,000 ರೂಪಾಯಿ ತೊಗೊಂಬಂದ್ರು ಗೋಲ್ಡನ್ ನೋಡ್ರಿ. ಇವ ನೋಡಿ ಕಿವ್ಯಾನು. ಬಟ್ ಇವ ಕಿವ್ಯಾನು, ಆದ್ರೆ ಇವು ನನ್ನ ಕಿವ್ಯಾನು ನನ್ನ ಗಂಡ ತೆಗೆದುಕೊಂಡಲ್ಲ. ಸೇಮ್ ಅದಾವ, ಆಕಿನೂ ಹಿಂಗ ಸೇಮ್ ಅದಾವ. ಆದ್ರೆ ಇದು ಇಲ್ಲಿ ಇಲ್ಲಿ ಇದು ಬಂದೈತಿಲ್ಲ, ಹಳ್ಳು ಬಂದೈತಿಲ್ಲ, ಇದು ಸ್ವಲ್ಪ ಉದ್ದ ಐತಂತ. ನಾನು ತಗೊಂಬಂದೆ, ನನಗ ನೆನಪಿಲ್ಲ ನೋಡ್ರಿ. ಫೋಟೋನು ತಕೊಂಡಿಲ್ಲ, ಫೋಟೋ ತಕೊಂಡಿದ್ರೆ ಫೋಟೋ ಇದು ಮಾಡ್ತೇನೆ. ಸೇಮ್ ಇದ ಡಿಸೈನ್ ಅದಾವ. ಹಿಂಗ ಅದ ಕಿವ್ಯಾನು. ಮತ್ತ ಅವ್ರಿಗೊಂದ ನಮ್ಮ ಮನೆಯವ್ರಿಗೊಂದ ರಿಂಗ್. ಟೋಟಲ್ ಎಷ್ಟಾತ ವೆಂಕಟೇಶ? ಟೋಟಲ್ ಎಷ್ಟಾತ? 1,50,50,000 ರೂಪಾಯಿ ಆತ. ಈಗ ಕಿವ್ಯಾನು, ಅವ್ರಿಗೆ ಉಂಗುರ, ಅವ್ರಿಗೆ ನನಗೆ ಇನ್ನೊಂದು ಉಂಗುರ ಬೇಕಂತಿದ್ರ ಅದಕ್ಕೆ ತಗೊಳ್ಳಿ ಅಂತೇಳಿ ಉಂಗುರ ಕೊಡ್ಸಿದ್ವಿ ಅಡ್ವಾನ್ಸ್. ನಾನು ನ್ಯೂ ಇಯರ್ಗೆ ನನ್ನ ಕಡೆಯಿಂದ ನನ್ನ ಗಂಡಗೆ ಗೋಲ್ಡ್ ಗಿಫ್ಟ್ ಕೊಡ್ಸಿನಿ ನೋಡ್ರಿ. ಯಪ್ಪ ಬಂಗಾರ ರೇಟ್ ಕೇಳಿ ಶಾಕ್ ಆಯ್ತ. ಯಾಕಂತಂದ್ರ ಎಷ್ಟು ಇದು ಐತಂದ್ರೆ, ನಾನು ಇವನ್ನ ಧಾರವಾಡದಾಗ ತೊಗೊಂಡಿದ್ದ. ಅವಾಗ 35,000 ಏನು 30,000 ರೂಪಾಯಿನೋ ಕೊಟ್ಟಿತ್ತ, ಈಗ 2 ವರ್ಷದ ಹಿಂದ್ಗಡೆ. ಈಗ ಕಿವ್ಯಾನಕ್ಕೆ ಎಷ್ಟಂದ್ರೆ 55,500 ಎಷ್ಟಾತಲ್ಲ ದೇವಿ ಕಿವ್ಯಾನಕ್ಕ? 55,500. ಗೋಲ್ಡ್ ರೇಟ್ ಹೆಂಗೈತಂತಂದ್ರ 24 ಕ್ಯಾರೆಟ್ 1,42,000 ಏನೋ ಐತಿ. ವಿತೌಟ್ GST ಹಚ್ಚಿದ್ರಲ್ಲ 1,38,000. ಮತ್ತು GST ಆ್ಯಡ್ ಮಾಡ್ತಾರಲ್ಲ. ನಮ್ಮ ಕಡೆ ಸಿಕ್ಕಾಪಟ್ಟಿ ಮೋಸ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ರಿ, ಉತ್ತರ ಕನ್ನಡ ಕಡೆ ಕಲ್ತವ್ರು ಅಷ್ಟೊಂದು ಇರಂಗಿಲ್ಲ ಇದು ಅಂತೇಳಿ ಭಾಳಷ್ಟು ಮೋಸ ಮಾಡ್ತಾರ ಅದು ಗೋಲ್ಡ್ ಶಾಪಲ್ಲಿ. ಮತ್ತು ಇನ್ನೊಂದು ಗೋಲ್ಡ್ ತರಕ್ಕೆ ಹೋದ್ರಂದ್ರೆ ಈ ಫ್ಯಾನ್ ತಿರ್ತಿರ್ತಲ್ಲ, ಫ್ಯಾನ್ ಹಚ್ಚಿರ್ತಾರಲ್ಲ, ಅವನ್ನ ಫ್ಯಾನ್ ಆಫ್ ಮಾಡಿ ನೀವು ವೇಟ್ ತೂಕ ಮಾಡಿಸ್ರಿ. ಅವಾಗ ಒಂಥರ ತೂಕ ಬರ್ತೈತಿ. ಅದ ಫ್ಯಾನ್ ಚಾಲು ಇದ್ದಾಗ ತೂಕ ಮಾಡಿಸಿದ್ರೆ ಅವಾಗ ಒಂಥರ ತೂಕ ಬರ್ತೈತಿ. ಅಲ್ಲಿನೂ ಮೋಸ ಹೋಗ್ತೇವೆ ನಾವು ಬಂಗಾರ ತಗೊಳ್ಳೋರ.
GST ಅದು ಇದು ಮೇಕಿಂಗ್ ಚಾರ್ಜಸ್ ಅಂತ ಎಲ್ಲನೂ ಹಾಕಿ ಏನೇನೋ ಮಾಡಿ ಲಾಸ್ಟಿಗೆ ಒಂದು 5-6 ಸಾವಿರ ರೂಪಾಯಿ ಜಾಸ್ತಿನೂ ಮಾಡ್ತಾರೆ. ಬಟ್ ನನಗೆ ಅನಿಸ್ತು ನಾವು ಇವನ್ನ ತೊಗೊಂಬಂದಿದ್ದ ಇಲ್ಲ ಮುದೋಳದಾಗ ಒಂದು ಶಾಪಲ್ಲಿ, ಬಟ್ ಅಲ್ಲಿ ಹೋಗ್ಬಾರ್ದಂತ ನನಗೆ ಅನ್ನಿಸ್ತು. ನೋಡೋಣ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಕಾಯಿನ್ ತರೋದು ತೊಗೊಂಬಂದ್ರೆ ರಾಮದುರ್ಗ ಇಲ್ಲಾಂದ್ರೆ ಜಮಖಂಡಿಯಲ್ಲಿ ತೊಗೊಂಬರ್ತೇವೆ. ಜಮಖಂಡಿಯಲ್ಲಿ ನನ್ನ ವ್ಯೂವರ್ಸ್ ಭಾಳಷ್ಟು ಜನ ಅದಾರ. ನಾನು ಹೋದ ಸರ್ತಿ ವಿಡಿಯೋ ಶೇರ್ ಮಾಡಿರ್ತೇನಲ್ಲ, ಅಂದರೆ ಶಾಪ್ ಜೊತೆ ಏನು ವಿಡಿಯೋ ಶೇರ್ ಮಾಡಿಲ್ಲ ನಾನು ಎಲ್ಲೇನೂ. ಹೆಂಗಂತಂದ್ರೆ ಮೊದಲು ನಾವು ಹಾಲ್ಮಾರ್ಕ್ ಅತಿ ಗೊತ್ತಕ್ಕಿರ್ಕಿಲ್ಲ. ಈಗ ಹಾಲ್ಮಾರ್ಕ್ ಕೆಲವೊಂದಿಷ್ಟ ಹಾಲ್ಮಾರ್ಕ್ ಇರೋದನ್ನ ತೊಗೊಂಬಂದೇವಿ. ಅದು ಈಗ ನಮ್ಮ ದೇವಿ ತಂದೇವಿಲ್ಲ, ಅದು ಹಾಲ್ಮಾರ್ಕ್ ಇರೋದನ್ನ ನಮ್ಮ ಮನೆಯವ್ರು ರಿಂಗ್ ತಂದೇವಿಲ್ಲ, ಅದು ಹಾಲ್ಮಾರ್ಕ್. ಬಟ್ ಇದು ಹಾಲ್ಮಾರ್ಕ್ ಇರೋದಲ್ಲ. ಇದು ಹಾಲ್ಮಾರ್ಕ್ ಇರೋದನ್ನ ನಾವು ವಾಪಸ್ ಅವಾಗ ಏನು ಕೊಡೋಕಿಲ್ಲ, ಅದ ರೇಟ್ ತಗೋತಾರ ಹಂಗ ಹಿಂಗ ಅಂತ ಹೇಳ್ತಾರ. ಅದು ಎಷ್ಟರ ಮಟ್ಟಿಗೆ ಕರಿನೋ ಏನೋ ಗೊತ್ತಿಲ್ಲ. ಈಗ ಒಂದು ಶಾಪಲ್ಲಿ ತೊಗೊಂಬಂದ ಮತ್ತೊಂದು ಶಾಪಲ್ಲಿ ತಗೊಳಕ್ ಹೋದಿವಿ ಅಂದ್ರೆ ಏನಕ್ಕೈತೆ ಅಂತಂದ್ರ ಅವರು ಇಲ್ಲ ಇದು ಹಾಲ್ಮಾರ್ಕ್ ಇರೋದಲ್ಲ ಹಂಗ ಹಿಂಗ ಅಂತ ಹೇಳ್ತಾರ. ಅದು ಯಾವ್ದು ಕರಿನು ಯಾವ್ದು ಸುಳ್ಳು ನಮಗಂತೂ ಗೊತ್ತಾಗಿಲ್ಲ. ಯಾಕಂದ್ರೆ ನಾವು ಹಳ್ಳಿಯವ್ರಂತೇಳಿ ಬೇಜಾನ್ ಯಾಮಾರಿಸ್ತಾರ. ಏನು ಮಾಡಕ್ಕೆ ಆಗಂಗಿಲ್ರಿ, ಹಂಗೂ ಹಿಂಗೂ ಇರ್ತೈತಿ. ಸದ್ಯಕ್ಕೆ ಹೆಣ್ಮಕ್ಳನ್ನ ಹಡದವ್ರ ಪಾಪ ಹೆಣ್ಮಕ್ಳು ಜಾಸ್ತಿ ಇರೋರ ಹಂಗೆ ಮಾಡ್ತಾರ ಗೊತ್ತಿಲ್ಲ. ಬಡವ್ರಿಗೆ ನಾವು ಶ್ರೀಮಂತರು, ಬಡವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಇದು ಗೋಲ್ಡ್ ತಗೊಳ್ಳೋದು ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿ. ಬಟ್ ಹೆಣ್ಮಕ್ಳು ಇದರಿಂದ ತಗೊಳ್ಳೇಬೇಕಾಕೈತಿ. ಈಗೆಲ್ಲ ಹೆಣ್ಮಕ್ಳು ಭಾಳ ಬುದ್ಧಿವಂತರದಾರ. ಈಗ ಅವ್ರು ಸೋಷಿಯಲ್ ಮೀಡಿಯಾದಿಂದನೂ ಸಾಕಷ್ಟು ಅರ್ನ್ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ಓನ್ ಟ್ಯಾಲೆಂಟ್ ಏನಾದರೂ ಒಂದು ಇದ್ದೇ ಇರ್ತೈತಿ. ಏನಾದರೂ ಒಂದು ವರ್ಕ್ ಮಾಡ್ತಿರ್ತಾರ. ಕೆಲವ್ರು ಹೈಸ್ಕೂಲ್ಗೆ ಹೋಗ್ಕೊಂತಾನೆ ಏನಾದರೂ ಮಾಡ್ತಿರ್ತಾರ ಕ್ರಿಯೇಟಿವಿಟಿಯಾಗಿ. ಕೆಲವ್ರು ಕಾಲೇಜ್ಗೆ ಹೋಗ್ಕೊಂತ ಏನಾದರೂ ಮಾಡ್ತಿರ್ತಾರ. ಹಿಂಗೆ ಎಲ್ಲರನ್ನೂ ಸ್ವಂತ ದುಡಿಬೇಕನ್ನುವಂಥ ಏನಂತಂದ್ರೆ ದುಡಿಬೇಕನ್ನೋ ಭಾವನೆ ನಾವು ಹೊಂದ್ಯಾರ. ಹಾಗಾಗಿ ದುಡಿತಾರ ಮಾಡ್ಕೋತಾರ. ಆದ್ರೆ ಬಡವ್ರಿಗೆ ಭಾಳ ಕಷ್ಟ. ಹಳೆ ಹೆಣ್ಣಿನವ್ರಿಗೆ ಸ್ವಲ್ಪ ನಾಲೆಜ್ ಇದ್ದವರೆಲ್ಲ ದುಡ್ದು ಸ್ವಂತ ತಂದೆ ತಾಯಿ ಜಾಸ್ತಿ ಇರಕೈತೆ ಅಂತ ಹೇಳಿ ಹಂಗೂ ಮಾಡೋರು ಇರ್ತಾರ, ಹಿಂಗೂ ಮಾಡೋರು ಇರ್ತಾರ. ಮಕ್ಕಳ ಸಾಲಿ ಕಲ್ ಶಾಲ್ಯಾಕಾಗಂತಂದ್ರೆ ಎಲ್ಲರೂ ಸಾಲಿಗೆ ಹಚ್ಚಲಿಲ್ಲ, ಕಾಲೇಜ್ಗೆ ಹಚ್ಚಲಿಲ್ಲ ಅಂತಂತೀರಿ. ನಮ್ಮ ಮನೆ ಹೆಣ್ಣು ಮಗಳಿಗೆ ಯಾವುದನ್ನು ಕಲಿಸ್ಬೇಕೋ ಅದನ್ನು ಕಲಿಸ್ಬಾರ್ದು. ಎಷ್ಟರ ಮಟ್ಟಿಗೆ ಏನು ಮಾಡ್ಬೇಕನ್ನೋದು ನಮ್ಗೆ ಗೊತ್ತಿರ್ತೈತಿ. ಅದು ಇನ್ನೊಬ್ಬರ ಸಲಹೆ ಹೇಳ್ತಿರ್ತೀರಿ, ಅದು ತಪ್ಪಂತಲ್ಲ. ಬಟ್ ನಮಗೆ ಗೊತ್ತಿರ್ತದೆ ಅದು ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತೇಳಿ. ಈಗೆಲ್ಲ ನೋಡಿರಲ್ಲ ನೀವು ಕ್ರೈಮಲ್ಲೆಲ್ಲ ಏನಂತಂದ್ರೆ ಹೈಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಇರೋವಂಥ ಮಕ್ಕಳಾಗಲಿ ಕಾಲೇಜ್ಗಲ್ಲಿ ಏನೇನೋ ಬ್ಯಾಡ್ ಅದನ್ನೆಲ್ಲ ಹೇಳೋಕ್ಕಾಗಿಲ್ಲ ಮಗಳ ಮುಂದೆ. ಅದಕ್ಕೋಸ್ಕರ ಹಂಗೆಲ್ಲ ನಡೀತಿರ್ತಲ್ಲ. ಮತ್ತು ಇಲ್ಲೇ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ನಾವು ಎಜುಕೇಶನ್ ಮಾಡಬೇಕು, ನಾವೊಂದು ಅವ್ರಿಗೆ ಒಂದು ಹೆಂಗಂದ್ರೆ ಫ್ಯೂಚರ್ ಪ್ಲಾನಿಂಗ್ ಇರ್ಬೇಕು. ಏನಾದರೂ ಕಲಿಬೇಕು, ಜಾಬ್ ಮಾಡ್ಕೋಬೇಕು ಅನ್ನೋದು ಇರ್ಬೇಕು. ಬಟ್ ಮಗಳಿಗಿಲ್ಲ, ಆರಾಮ್ ಗಂಡ ಚಲೋ ಗಂಡ ಮನೆ ಮಾಡಿಕೊಡ್ತಾರ. ಗಂಡ ದುಡಿದ್ರೊಳಗೆ ನಾವು ಜೀವನ ಮಾಡಿದ್ರೆ ಸಾಕಂತಾಳ. ನೋಡೋಣಂತ್ರಿ ಹನಿ ಬರ ಹೆಂಗೆ ಇರ್ತೈತಿಲ್ಲ ಹಂಗೆ ಜೀವನ ಹೋಗ್ತೈತಿ. ನಾನು ಕಲ್ತಿರೋದು 9ನೇ ಸುಟ್ಯಾಗ ನಂದು ಮದುವೆ ಆತ. ನಮ್ಮ ಮಮ್ಮಿ ಹಂಗೆ ಹೇಳ್ತಿರ್ತಾಳೆ ಕೇಳೋದ್ರ ಅಂತ ದೊಡ್ಡಳಕ್ಕೆ ಕಲ್ತಿರೋದಷ್ಟ. ಬಟ್ ಈಗೆಲ್ಲಾನು ಮಾಡ್ತೇನೆ, ಯೂಟ್ಯೂಬರ್ ಆಗೇನಿ. ಮತ್ತು ಸೀರೆ ಬಿಸ್ನೆಸ್ನ ಮಾಡ್ತೀನಿ. ಅದ್ರ ಜೊತೆ ಹೊಲದ ಕೆಲಸನೂ ಮಾಡ್ತೀನಿ. ನಾನು ರೊಟ್ಟಿನೂ ಸೇಲ್ ಮಾಡಿದ್ದೀನಿ, ಚಟ್ನಿನೂ ಸೇಲ್ ಮಾಡಿದ್ದೀನಿ, ಶೇಂಗಾ ಹಿಂಗೆಲ್ಲ ಏನು ಮಾಡ್ಬೇಕಂತ ಅನಿಸ್ತೈತಿಲ್ಲ ಒಳ್ಳೆ ಕೆಲಸನ ದುಡ್ಡು ಸಂಪಾದನೆ ಮಾಡೋಕೆ ಒಳ್ಳೆ ರೀತಿಯಿಂದ ಎಲ್ಲನೂ ಮಾಡಿ ಗಂಡನ ಕೂಡ ದಿನ ಜಗಳನೂ ಮಾಡ್ತೀನಿ. ಅದಕ್ಕಂದ್ರೆ ಕೊರತೆ ಇಲ್ಲ. ಹಂಗ ಪ್ರೀತಿನೂ ಮಾಡ್ತೀನಿ, ಅದಕ್ಕೂ ಕೊರತೆ ಇಲ್ಲ. ಹಾಗಾಗಿ ಅದಷ್ಟು ಸ್ವಲ್ಪ ಶೇವಿಂಗ್ಸ್ ಮಾಡ್ಕೋಬೇಕು. ಸೇವಿಂಗ್ಸ್ ಮಾಡ್ಕೊಂಡು ಏನಾದರೂ ತೊಗೊಂಬರಿ. ನಿಮ್ಗೆ ಡಿಸೈನ್ ಇಷ್ಟ ಅದು ಇಲ್ಲ ಅಂತ ಹೇಳ್ರಿ. ನಾನು ಜುಮ್ಕಿ ತೊಗೊಳ್ಳೋಣ ಅಂತ ಹೋಗಿನಿ. ಜುಮ್ಕಿ 75,000 80,000 1 ಲಕ್ಷದ ಮ್ಯಾಗೆಲ್ಲ ಹಿಂಗಿದ್ದು. ಯಾಕಂದ್ರೆ ನಮ್ದು ಬಜೆಟ್ ಎಷ್ಟು ಇರ್ತೈತಿಲ್ಲ ಅಷ್ಟು ನಾವು ತೊಗೋಬೇಕು. ಅದಕ್ಕೋಸ್ಕರ ನಾನು ಅದಕ್ಕೆ ಕಿವ್ಯಾನ್ ಇರ್ಲಂತೆ ತೊಗೊಂಬಂದಿವಿ ಈಗ. ಬಟ್ ಇದು ವಿಡಿಯೋ ಯಾರು ನೋಡ್ತಾರೆ ಗೊತ್ತಿಲ್ಲ. ಹೆಸರು ಹೇಳಬಾರ್ದಿತ್ತಾನೆ, ಹೆಸರು ಹೇಳ್ಬಿಟ್ಟು ನಾನು ಹೆಸರು ಹೇಳಬಾರ್ದಿತ್ತು. ಹೆಸರು ಹೇಳಿನಿ. ಆಕೆಗೆ ನಾವು ಬಂಗಾರ ತರಕ್ಕೆ ಹೋಗ್ತೀವಿ ಅನ್ನೋದು ಗೊತ್ತಿತ್ತು ಮೊದ್ಲು. ಆದ್ರೆ ಏನು ತರ್ತೇವೆ ಅಂತೇಳಿ ಏನೂ ಐಡಿಯಾ ಇದ್ದಕ್ಕಿಲ್ಲ. ಅವ್ರ ದೊಡ್ಡಪ್ಪ ಕೇಳಿದ್ರು ನಿನ್ನೆ. ನಾನು ಕೇಳಕತ್ತಿದ್ನಿ, ಖುಷಿ ಆತಿಲ್ಲ, ಚಂದ ಅದಾವಿಲ್ಲ, ನಿಮ್ಗೆ ಇಷ್ಟ ಇದಿಲ್ಲ ಅಂತೇಳಿ. ಅವ್ರು ಅಂತಾರ ಅವ್ರು ಇಷ್ಟ ಕಷ್ಟ ನಮ್ಗೇನು ಬೇಡ, ನಮ್ಗೆ ಇಷ್ಟ ಕಷ್ಟ ಅಂತ. ಅವ್ರು ಇನ್ನೂ ಒಂದು ಸ್ವಲ್ಪ ಹಳಿ ಕಾಲದವ್ರ ಥರ ಅದಾರ. ಇಷ್ಟ ಅದಿಲ್ಲ ನಿಮ್ಗೆ? ಸುಳ್ಳ ಕರೆ ಸುಳ್ಳ ಅಂತವ್ರ ಹೊಟ್ಟೆ ಹುಟ್ಟಾಕ ಪುಣ್ಯ ಮಾಡ್ಯಾವ.
ದೇವ್ರ ಮಕ್ಕಳ ಅಂದ್ರೆ ಮಕ್ಕಳ ಕೊಡಂಗಿಲ್ಲ. ಮಕ್ಕಳ ಮ್ಯಾಗ ಪ್ರೀತಿ ಇರೋರಿಗೆ, ಫ್ಯೂಚರ್ ಪ್ಲಾನಿಂಗ್ ಇರೋರಿಗೆ, ಇಲ್ದೇ ಇರೋರಿಗೆಲ್ಲ ಮಕ್ಕಳ ಕೊಡ್ತಾರೆ. ಬೇಜಾರಿಲ್ಲ. ನಮಗ್ ಜೋಡಾಗ್ಯಾಳ, ನಮಗ್ ಜೋಡಾಗ್ಯಾಳ ಅಂತ ರೊಟ್ಟೆ ಕೊಟ್ಟಿ ನಮಗ್ ಜೋಡಾಗ್ಯಾಳ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ. ಹಂಗ ಒಂದ್ ಹೆಣ್ಮಕ್ಳು ಅದಾರ ಅಂತ ಅಂದಿಂದ ಅವ್ರು ಮದ್ವೆ ವಯಸ್ಸಿಗೆ ಬಂದ್ರೆ ಇನ್ನಾರು ಸ್ವಲ್ಪ ಇನ್ನೂ ಸ್ವಲ್ಪ ಇದ್ಗೊಳ್ದ ಅದನ್ನ ಮತ್ತೆ ಯಾವಾಗ್ಲಾದ್ರೂ ತೋರಿಸ್ತೇನೆ. ನಮ್ದೆಲ್ಲ ಅಕ್ಕಿಗಂತ ತಂದಿರೋದ, ಬಟ್ ಅದು ಸೀಕ್ರೆಟ್ ಆಗಿರ್ಲಿ. ಇದನ್ನ ಹೇಳಬಾರ್ದಿತ್ತು. ಯಾಕಂದ್ರೆ ಹೇಳಿದ ಏನಕ್ಕೈತೆ ಅಂತಂದ್ರ ಅವ್ರಿಗೆ ಏನ್ ಸಂಬಂಧಪಟ್ಟವ್ರು ಇರ್ತಾರಲ್ಲ, ಅದು ಜವಾಬ್ದಾರಿನ ತಗೊಳಕ್ ಕಡಿಮೆ ಐಕೈತೆ ಅಂತ ಹೇಳಿ ನಾವು ಶೇರ್ ಮಾಡ್ಕೋಬಾರ್ದು ಅಂತ ಅಂತೇವಿ. ನೀವ್ ಕೆಲವರ ಮಾತಾಡೋ ಮಾತಿಗಂತಲ್ಲ, ಏನೋ ನನ್ಗೂ ಒಂದ್ ಖುಷಿ ಶೇರ್ ಮಾಡ್ಕೋಬೇಕಂತ ಅನಿಸ್ತ. ಹಂಗಾಗಿ ಬಾಳ ಏನಾದ್ರು ಗೋಲ್ಡ್ ತಗೊಂಬಂದ್ರ ನನ್ನ ತೋರ್ಸೋದ್ ಬಾಳ ರೇರ್. ಮತ್ತ ಹಂಗಂತೇಳಿ ಗೋಲ್ಡ್ ನಮ್ಮ ಮನ್ಯಾಗ ಇರಂಗಿಲ್ಲ, ಕಳ್ತನ ಮಾಡಕ್ಕಿಲ್ಲ. ಬಂದ್ರೂ ನಿಮ್ಗೆ ಏನು ಸಿಗಂಗಿಲ್ಲ. ಯಾಕಂದ್ರೆ ಎಲ್ಲಾ ಗೋಲ್ಡ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತೇವೆ. ನಾವು ಹೋಗ್ಬೇಕಾದ್ರಷ್ಟ ತಗೊಂಬಂದು ಹಾಕೊಂಡ ಹೋಗ್ತೇವಿ ಅಷ್ಟೇ ರೀ. ಹೆಂಗಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲಾರು ಶೇರ್ ಮಾಡಿರ್ತಾರ, ಓ ಇವ್ರ ಮನ್ಯಾಗ ಭಾಳ ಐತಂತ ದಿಮಾಕ್ ಮಾಡಕ್ ಆಗ್ತಿಲ್ರಿ. ಕಷ್ಟಪಟ್ಟು ದುಡೋದು ತಗೊಂಡಿರ್ತೇವಲ್ಲ, ಸೇಫ್ಟಿ ಅಷ್ಟ ಮುಖ್ಯ. ನಾವು ಸೋಷಿಯಲ್ ಮೀಡಿಯಾದಲ್ಲದೇವ ಅಂತ ಅಂದಿಂದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾವು ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೇವಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 2026 ನಿಮ್ ಎಲ್ಲರ ಲೈಫ್ ಅಲ್ಲೂ ಹೊಸ ಹೊಸ ಆಸೆಗಳು ಮೂಡ್ಲಿ, ಆಸೆಗಳ ತಕ್ಕಂತೆ ನಿಮ್ಮ ಕನಸು ನನಸಾಗ್ಲಿ ಎಲ್ಲರದ್ದು. ಈ ವಿಡಿಯೋ 1 ಗಂಟೆ ಯಾಕಂದ್ರೆ ಹಂಗ್ಲೇ 2-3 ಗಂಟೆ ಐತಿ ಬರ್ಬೋದು. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡ್ಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತಂದ್ರೆ ಲೇಟ್ ಆಕೈತಿ. ನಾನು ಮತ್ತೆ ನಾಳೆ ರಾಕಲ್ಲಿ ಸಿಗ್ತೇನ್ರಿ. ನ್ಯೂ ಇಯರ್ ಸೆಲೆಬ್ರೇಷನ್ ನೀವು ಹೆಂಗೆಲ್ಲ ಮಾಡ್ತೀರಂತ ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ. ನಾವು ಹೆಂಗೆ ಅದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದೆ. ಎಲ್ಲ ಹೋಗ್ಬೇಕಾದ್ರೆ ವಾಚ್ ಕಟ್ಕೊಂಡು ಹೋಗಂತೇಳಿ ಅದೊಂದು ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಬಂದಿತ್ತು. ಅದಕ್ಕೆ ಟೈಮ್ ಹಿಂಗೆ ನೋಡ್ಕೊಂಡು ತೋರಿಸೋದಿತ್ತು. ಹಿಂಗೈತಿ ನಾನು ಪ್ರಮೋಷನ್ ವಿಡಿಯೋ ಒಳ್ಳೆ ಬಿಡಂತಂದು ಬೈದು ಮತ್ತೆ ನನ್ನ ಫ್ರೆಂಡ್ ಕೊಡ್ಸಿದ್ದದ. ಕೆಲವೊಂದು ಹಿಂಗೆಲ್ಲ ಇರ್ತಾವೆ. ನನ್ನನ್ನು ಇಷ್ಟಪಡೋರು ನನಗೋಸ್ಕರ ಅವ್ರು ಎಫರ್ಟ್ ಹಾಕ್ತಾರ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ. ಇವತ್ತೊಬ್ರು ದಾವಣಗೆರೆಯಿಂದ ಒಬ್ರು ಬ್ರದರ್ ಫೋನ್ ಹಚ್ಚಿದ್ರಿ. ಅಪ್ಪ ಇಷ್ಟು ಚಂದ ಮಾತಾಡಿದ್ ನಂಗೆ ಖುಷಿ ಆತ. ನೀವು ನಮ್ಮ ಮನೆ ಮಗಳ ಥರ. ಅವ್ರು ನನಗೆ ದೊಡ್ಡವ್ರ ಸಣ್ಣವ್ರ ಗೊತ್ತಿಲ್ಲ. ಅಣ್ಣ ಅಂತ ಸೇವ್ ಮಾಡ್ಕೊಳ್ಳಿ ನಂಬರ್ ಅಂತ ಅಂದ್ರೆ ದೊಡ್ಡವ್ರು ಇರ್ಬೋದು ಅಂತ ಅನ್ಕೋತೀನಿ, ಬ್ರದರ್ ಅಂತ ಅನ್ಕೋತೀನಿ. ದೊಡ್ಡವರಾದ್ರಾಗಲಿ ಸಣ್ಣವರಾದ್ರಾಗಲಿ ಎಷ್ಟು ಚಂದ ಮಾತಾಡಿದ್ರು. ದಾವಣಗೆರೆ ಕಡೆ ಬಂದ್ರೆ ನಮ್ಮ ಮನೆಗೆ ಬರೀ ಯಾವಾಗಿದ್ರು ನಮ್ಮ ಮನೆ ಬಾಗಿಲು ತೆಗ್ದೇ ಇರ್ತೈತಿ. ನಮ್ಮ ಮನೆ ಮಗಳ ಥರ ನೀವು ಅಂತ ಎಷ್ಟು ಖುಷಿ ಆತ. ಯಾರು ಏನಾದರೂ ತಲೆ ಕೆಡ್ಸ್ಕೊಳ್ಕೊಬ್ರಿ, ಯಾರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ, ನಾವಂತೂ ಸಪೋರ್ಟ್ ಮಾಡ್ತಿರ್ತೇವೆ. ಅವ್ರು ಒಂದು ಇದು ಗೌರ್ಮೆಂಟ್ ಜಾಬಲ್ಲಿ ಇರೋರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಂತ ಅನಿಸ್ತೈತಿ. ಏನು ಹೇಳಿದ್ರೆ ನಂಗೆ ಅಷ್ಟೊಂದು ನೆನಪಿಲ್ಲ. ಖುಷಿ ಆಯ್ತು ನನಗೆ. ಎಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರೆ. ಮೊನ್ನೆ ರಾತ್ರಿ ನಮ್ಮ ಮನೆಯವ್ರ ಜೊತೆ ಮಾತಾಡಿದ್ರೆ ನನಗೆ ಅವತ್ತು ಹೇಳ್ತೀನಿ ಅದನ್ನ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ನಾನು ಮಕ್ಕೊಂಡ್ಬಿಟ್ಟಿದ್ನಿ. ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರ ಅಂತಂದ್ರೆ, ಯಾಕಂದ್ರೆ ಮಾತಾಡೋ ಸಿಚುವೇಶನ್ದಾಗ ಇರಲಿಲ್ಲ ನಾನು ರಾತ್ರಿ. ಹಿಂಗೆಲ್ಲ ಪ್ರೀತಿ ತೋರಿಸೋರು ಭಾಳಷ್ಟು. ನನಗೆ ವ್ಯೂಸ್ ಕಡಿಮೆ ಬರಲಿ, ಬಟ್ ಅಲ್ಲಿ ಎಷ್ಟು ಯಾವುದೇ ಕಲ್ಮಶ ಇಲ್ಲದೆ ಇರುವಂಥ ಮನಸ್ಸುಗಳು ನಮ್ಮ ತಾಯಿಗಿಂತ ಜಾಸ್ತಿ ವಯಸ್ಸಿನವರ, ತಾಯಿ ವಯಸ್ಸಿನವರ, ಹಿಂಗೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ವಯಸ್ಸಿನವರ ನಿಷ್ಕಲ್ಮಶವಾದ ಪ್ರೀತಿನ ತೋರಿಸ್ತಾ ಇರಲ್ಲ. ಅಷ್ಟು ಸಾಕ ಖುಷಿ ಆಕೈತಿ. ನಾನು ಮತ್ತೆ ಮಾತಾಡಕಂದ್ರೆ ಹಂಗ ಮಾತಾಡ್ತೀನಿ. ಆಕೆನ ತೋರಿಸ್ತಾ ಅಂತ ನೋಡ್ರಿ. ಇದು ಕೆಳಗಿದು ರಸಸುರ ಆಗುತ್ತಾ ಇಲ್ಲ, ಇದು ಈ ಕಡೆ ಮುಂದ್ ಬಂದು ತೋರ್ಸ. ಇದು ಯಾಕಂದ್ರೆ ಪಪ್ಪಾಳಿ ಕಾಯಿದ ಇದನ್ ಮಾಡಿಟ ಫ್ರುಟಿ ಏನು ನೋಡ್ರಿ ಎಷ್ಟ್ ಚಂದ ಆಗ್ಯಾವ, ಅಷ್ಟ ಟೇಸ್ಟ್ ಆಗ್ಯಾವ. ಕೇಕ್ ಮಾಡಕ್ ಅಂತ ಹೇಳಿ ಮಾಡಿಟ್ಟಾಳ. ನಾವ್ ದಿನ ಪಾನ್ ಕಟ್ಕೊಂಡ್ ತಿಂತೇವಿ. ನಮ್ದ ಎಲೆ ಐತಿಲ್ಲ, ಗುಲ್ಕನ್ನು, ಮಸಾಲೆ ಬಡೆ ಸೊಪ್ಪು, ಎಲಿ ಇದ್ರು ಇಲ್ಲೇ ಸಿಗ್ತಾವ. ಅಡಿಕೆ ಸುಣ್ಣ ಎಲ್ಲ ತಂದಿಟ್ಟಿರ್ತಾರ ಮನೆಯವರು. ಊಟ ಅದ್ ಖುಷನ್ ಪಾನ್ ಹೆಂಗ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ಆಕೆಲ್ಲ ನಿಂತ್ಕೊಂಡ್ ತೋರ್ಸಾಗುತ್ತ. ಮತ್ತೆ ರೆಸಿಪಿ ಐತಿ ಏನು ಶೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಶೇರ್ ಮಾಡ್ತೇವಿ. ನಾವು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೇವೆ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗ್ ಮಾಡ್ತೀರಿ ಅಂತ ಹೇಳ್ರಿ. ನಮ್ದು ನಾನ್ ವೆಜ್ ಪಾರ್ಟಿ, ನಾವು ನಾನ್ ವೆಜಿಟೇರಿಯನ್ ಅಲ್ಲ, ನಾನ್ ವೆಜ್ ಪಾರ್ಟಿ. ಬಿರಿಯಾನಿ ಮಾಡ್ಬೇಕಂತ ಅನ್ಕೊಳಕತ್ತೈತಿ. ನೋಡೋಣ. ಮಟನ್ ಮಾಡೋದಕ್ಕೈತೆ, ಚಿಕನ್ ಮಾಡೋದಕ್ಕೈತೆ ಗೊತ್ತಿಲ್ಲ. ಚಿಕನ್ ಆದ್ರೆ ಚಿಕನ್ ಬಿರಿಯಾನಿ ಮಾಡೋದು, ಮಟನ್ ಆದ್ರೆ ಬಿರಿಯಾನಿ ಇಲ್ಲ. ನಮ್ಮ ಮನೆಯವ್ರಿಗೆ ಹೆಂಗೆ ಇಷ್ಟ ನೋಡ್ರಿ ಹಂಗೆ ಮಾಡ್ಕೊಡೋದು. ಪ್ಲೀಸ್ ಫ್ರೆಂಡ್ಸ್ ಅವ್ರು ಲೈಕ್ ಮಾಡ್ರಿ. ನಾನಿಲ್ಲೇ ಕೆಲವೊಂದಿಷ್ಟು ಫೋಟೋನ ತಕ್ಕೊಂಡೆ ನೋಡ್ರಿ. ಇದು 3 ತೊಲೆ ಐತೆ, ಅಂದ್ರೆ 30 ಗ್ರಾಮ್ ಇರೋದಿದ ಎಲಿಫೆಂಟ್ ಅಷ್ಟ. ಇದು 3 ತೊಲೆ ಮ್ಯಾಗ ಹೇಳಿದ್ರೆ. ಇಲ್ಲಿ ಕೆಲವೊಂದಿಷ್ಟು ಅದ ನೋಡ್ರಿ. ಡಿಸೈನ್ ಅಂದ್ರೂ ಇಷ್ಟ ಅದು, ಬಟ್ ಏನು ಮಾಡೋದ್ರಿ, ರೊಕ್ಕ 5 ಲಕ್ಷ 6 ಲಕ್ಷ ಹಿಂಗೆಲ್ಲ ಇದ್ದು
ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆತಂತ ಕಮೆಂಟ್ ಮಾಡಿ ಹೇಳ್ರಿ.